ಶರಣಾಗತಿ ಎನ್ನುವುದು ಮಹತ್ವದ ವಿಷಯವೇ ಆಗಿದೆ. ನೀನು ನನ್ನಲ್ಲಿ ತೋರುವ ಶರಣಾಗತಿ ಧನಾತ್ಮಕ ರೀತಿಯದ್ದಾಗಿರಬೇಕು ಮತ್ತು ಸಂತಸದಾಯಕವೂ ಆಗಿರಬೇಕು. ನೀನು ಅಸಹಾಯಕನಾಗಿ ಶರಣು ಬಂದಾಗ ನಾನು ಸ್ವೀಕಾರ ಮಾಡಿದ್ದೇನೆ. ಭರವಸೆ ಕಳೆದುಕೊಂಡು ಸಹಾಯಕ್ಕಾಗಿ ಶರಣಾದಾಗ ಕೂಡ ನಾನು ಸಹಾಯ ಮಾಡಿದ್ದೇನೆ. ತದನಂತರ ನೀನು ಪ್ರಗತಿ ಹೊಂದಿ ಒಂದು ಒಳ್ಳೆಯ ಹಂತಕ್ಕೆ ತಲುಪುತ್ತೀಯ. ಆಗ ನೀನು ನನ್ನಲ್ಲಿ ಮತ್ತು ಪ್ರಕೃತಿಯತ್ತ ಧನಾತ್ಮಕ ರೀತಿಯ ಶರಣಾಗತಿಯನ್ನು ಕಲಿಯುತ್ತೀಯ. ನಿನ್ನನ್ನು ನೀನು ಯಾವಾಗಲೂ ಉಚ್ಚ ಸ್ತರದಲ್ಲೇ ಇರಿಸು. ಪ್ರತಿಯೊಂದು ಕ್ಷಣ ನಿನ್ನ ಯೋಚನೆಗಳನ್ನು ಪರಿಶೀಲಿಸು ಮತ್ತು ಯಾವ ಸ್ತರದಲ್ಲಿರುವೆ ಎಂಬುದನ್ನು ನೋಡಿಕೊ. ಪ್ರೀತಿ, ಆನಂದ, ಶಾಂತಿ, ಭರವಸೆ, ಧೈರ್ಯ ಮತ್ತು ಕರುಣೆ ಎಂಬ ಒಳ್ಳೆಯ ಭಾವನೆಗಳು ಯಾವಾಗಲೂ ನಿನ್ನನ್ನು ಉಚ್ಚ ಸ್ತರದಲ್ಲಿ ಇರಿಸುವಂತೆ ನೋಡಿಕೊಳ್ಳುತ್ತವೆ. ಆದರೆ ಕೋಪ, ಬೇಸರ, ನಿರಾಸಕ್ತಿ, ಅಪರಾಧ ಪ್ರಜ್ಞೆ, ಅಹಂಕಾರ ಮತ್ತು ಅವಮಾನದಂತಹ ಭಾವನೆಗಳು ಕೆಳಮಟ್ಟದ ಸ್ತರದಲ್ಲಿರಿಸುತ್ತದೆ. ಹಾಗಾಗಿ ನಿನ್ನ ತರಂಗಗಳನ್ನು ಒಳ್ಳೆಯ ಸ್ತರದಲ್ಲಿ ಇರಿಸಬೇಕಾದಲ್ಲಿ ನಿನ್ನ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಬೇಕು. ಪ್ರತಿದಿನ ಧ್ಯಾನ ಮಾಡು ಮತ್ತು ನನ್ನ ನಾಮಸ್ಮರಣೆ ಮಾಡು. ನಿನ್ನ ಮೇಲೆ ನನ್ನ ಬಹಳವಾದ ಪ್ರೀತಿ ಮತ್ತು ಆಶೀರ್ವಾದಗಳು ಇವೆ.